ಇನ್ನು ಈಶ್ವರಪ್ಪಗೆ ರೈತ ಮುಖಂಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಜೆಪಿಯ ಶಾಸಕ ಕೆಎಸ್ ಈಶ್ವರಪ್ಪ ಜೊತೆ ಅಲ್ಲಿ ರೈತರು ವಾಗ್ವಾದವನ್ನ ನಡೆಸಿರುವುದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಬಿಜೆಪಿಯ ಶಾಸಕ ಕೆಎಸ್ ಈಶ್ವರಪ್ಪ ಜೊತೆ ರೈತರ ವಾಗ್ವಾದ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ತಾಲೂಕಿನ ಮನಗುಳಿಯಲ್ಲಿ ಈ ಒಂದು ಘಟನೆ ಆಗಿರೋದು. ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರ ಜೊತೆ ವಾಗ್ವಾದ ಆಗಿರೋದು. ರೈತರ ಜೊತೆ ಈಶ್ವರಪ್ಪನವರು ವಾಗ್ವಾದಕ್ಕಿಳಿತಾರೆ. ಬೆಳೆ ಹಾನಿಗೊಳಗಾದಂತಹ ರೈತರ ಹೊಲಗಳಿಗೆ ಈಶ್ವರಪ್ಪನವರು ಭೇಟಿ ಕೊಡೋದಕ್ಕೆ ಹೋದಾಗ ಈ ಒಂದು ವಾಗ್ವಾದ ಆಗಿದೆ. ಭೇಟಿ ನೀಡಿ ವಾಪಸ್ ಆಗಬೇಕಾದ್ರೆ ರೈತ ಮುಖಂಡರ ಜೊತೆ ವಾಗ್ವಾದಕ್ಕಿಳಿತಾರೆ ಈಶ್ವರಪ್ಪನವರು. ಕಾಟಾಚಾರದ ಬರ ಅಧ್ಯಯನ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇಷ್ಟು ಹೇಳಿದ ಮೇಲೆ ಮುಗೀತು, ಈಶ್ವರಪ್ಪನವರು ಕೂಡ ರಿಯಾಕ್ಟ್ ಮಾಡಿರ್ತಾರೆ. ಆಕ್ರೋಶದಿಂದಲೇ ಕೆಎಸ್ ಈಶ್ವರಪ್ಪನವರು ತಮ್ಮ ಶೈಲಿಯಲ್ಲೇ ಮಾತನಾಡಿದಾರಂತೆ. ಈಶ್ವರಪ್ಪಗೆ ರೈತರು ಅಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮ ರೈತ ಸಂಘಟನೆಗಳೇನು ರಾಜಕೀಯ ಮಾಡೋದಿಲ್ವೇನ್ರಿ ಅನ್ನೋದು ಪ್ರಶ್ನೆ ಮಾಡಿದಾರಂತೆ. ನೀವ್ ಯಾಕೆ ರಾಜಕೀಯಕ್ಕೆ ಬಂದ್ರಿ ಅಂತ ವಾಗ್ವಾದ ಆಗಿದೆ. ಈ ರೀತಿಯಾಗಿ ಬರ ವೀಕ್ಷಣೆಯ ಸಂದರ್ಭದಲ್ಲಿ ಈಶ್ವರಪ್ಪನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ರೈತರು ಮಾತನಾಡ್ತಾ, ನಿಮ್ದೆಲ್ಲ ಬರೀ ಕಾಟಾಚಾರದ ಬರ ಅಧ್ಯಯನ, ನಿಮ್ಗೆಲ್ಲ ನಿಜಕ್ಕೂ ರೈತರ ಮೇಲೆ ಅನುಕಂಪ, ಒಂದು ಆಸಕ್ತಿ ಇದೆಯಾ ನಿಮಗೆ? ಆ ಒಂದು ಮಾತನ್ನ ರೈತರು ಹೇಳ್ತಾರೆ. ಆಗ ನಿಮ್ಮ ರೈತ ಸಂಘಟನೆಯಲ್ಲಿ ಏನಾದರೂ ರಾಜಕೀಯ ಇಲ್ವಾ ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡಿದ್ದಾರೆ. ಒಂದ್ ನಿಮಿಷ ರಾಜಕಾರಣದಲ್ಲಿ ನಾವು ಬಡದಾದ್ರೂ ಒಂದಾಗ್ತೀವಿ. ನೀವು ರೈತ ಸಂಘ ಎಷ್ಟು ಬಡದಾಡ್ ಎಷ್ಟು ಗುಂಪಾಗ್ಯಾವ? ರಾಜಕೀಯದಿಂದ ರೈತ ಸಂಘ ಕೆಟ್ಟದ್ರಿ. ನಮ್ಮ ಹತ್ರ ಯಾಕೆ ಬಂದ್ರಿ? ನಿಮ್ಗೆ ಕೇಳಕ್ ಬಂದಾರ. ಈಗಲ್ಲ, ನಮ್ಮ ರಾಜಕೀಯಕ್ಕೆ ನೀವು ಬಂದ್ ಹಾಳಾಗೋದ್ರಿ. ನೀವು MLA ಆಗ್ಬೇಕು ಅಂತ ಪ್ರಯತ್ನ ಮಾಡ್ರಿ, ಬಿದ್ದೋದ್ರಿ. ಈಗ ರಾಜಕೀಯ ಬೇಡ. ಬೇರೆ ಬೇರೆ ಸಂಘಟನೆಯವ್ರು ನಮ್ಮ ಮನೆಯಿಂದ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾರೆ. ಮಾಡ್ಕೊಂಡು ನಮ್ಮ ಸಂಸಾರ ಮಾಡ್ಕೊಂಡಿದ್ದೀವಿ. ಮಾತಾಡಕ್ ಸುಲಭ ಸ್ವಾಮಿ. ಯಾವಾಗ್ಲೂ ಒಂದ್ ನಿಮಿಷ ರಾಜಕಾರಣದಲ್ಲಿ ನಾವು ಬಡದಾದ್ರೂ ಒಂದಾಗ್ತೀವಿ. ನೀವು ರೈತ ಸಂಘ ಎಷ್ಟು ಬಡದಾಡ್ ಎಷ್ಟು ಗುಂಪಾಗ್ಯಾವ? ರಾಜಕೀಯದಿಂದ ರೈತ ಸಂಘ ಕೆಟ್ಟದ್ರಿ. ನಮ್ಮ ಹತ್ರ ಯಾಕೆ ಬಂದ್ರಿ? ನಿಮ್ಗೆ ಕೇಳಕ್ ಬಂದಾರ. ಈಗಲ್ಲ, ನಮ್ಮ ರಾಜಕೀಯಕ್ಕೆ ನೀವು ಬಂದ್ ಹಾಳಾಗೋದ್ರಿ. ನೀವು MLA ಆಗ್ಬೇಕು ಅಂತ ಪ್ರಯತ್ನ ಮಾಡ್ರಿ, ಬಿದ್ದೋದ್ರಿ. ಈಗ ರಾಜಕೀಯ ಬೇಡ. ಬೇರೆ ಬೇರೆ ಸಂಘಟನೆಯವ್ರು ನಮ್ಮ ಮನೆಯಿಂದ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾರೆ. ಮಾಡ್ಕೊಂಡು ನಮ್ಮ ಸಂಸಾರ ಮಾಡ್ಕೊಂಡು. ಇನ್ನು ವಿಜಯಪುರದಲ್ಲಿ ಕೆಎಸ್ ಈಶ್ವರಪ್ಪ ಬರ ಪ್ರವಾಸ. ದೋಸ್ತಿ ಸರ್ಕಾರದ ವಿರುದ್ಧ ಕೆಎಸ್ ಈಶ್ವರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ವರ್ಗಾವಣೆ ದಂತೆ ಇಬ್ಬರು ಸಿಎಂಗಳಿಗೆ ವರವಾಗಿದೆ ಅಂತ ಕೂಡ ಅವರು ಅಲ್ಲಿ ಮಾತನಾಡಿದ್ದಾರೆ. SDK ಹಾಗೂ ರೇವಣ್ಣ ಇಬ್ಬರೂ ಕೂಡ ಸಿಎಂಗಳೇ ಆಗಿದ್ದಾರೆ ಅಂತ ಕೆಎಸ್ ಈಶ್ವರಪ್ಪನವರು ವಾಗ್ದಾಳಿಯನ್ನು ನಡೆಸಿರುವುದು. ದೋಸ್ತಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟ್ರಾನ್ಸ್ಫರ್ ದಂಧೆ ಏನಿದೆ, ಇಬ್ಬರೂ ಸಿಎಂಗಳಿಗೆ ಒಂದು ರೀತಿಯಾಗಿ ಬರ ಆಗಿದೆ. ಈ ಸರ್ಕಾರದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಇಲ್ಲ, ಇಬ್ಬರಿಬ್ಬರಿದ್ದಾರೆ. ಒಬ್ರು HD ಕುಮಾರಸ್ವಾಮಿ, ಇನ್ನೊಬ್ರು HD ರೇವಣ್ಣ, ಇಬ್ಬರೂ ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇದು ದೋಸ್ತಿ ಸರ್ಕಾರದ ವಿರುದ್ಧ ಕೆಎಸ್ ಈಶ್ವರಪ್ಪನವರ ವಾಗ್ದಾಳಿ. ಬರ ವೀಕ್ಷಣೆಯ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಅವ್ರು ಹೇಳಿರೋದು, ವರ್ಗಾವಣೆಯ ತಂದೆ ಇವರಿಗೆಲ್ಲ ಒಂದು ರೀತಿಯಾಗಿ ಆಟ ಆಗ್ಬಿಟ್ಟಿದೆ, ಇವರೇ ಆಡಿದ ಆಟ, ಇವರದೇ ದರ್ಬಾರ್ ಅನ್ನೋ ರೀತಿಯಾಗಿ. ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಈಶ್ವರಪ್ಪನವರು ವಾಗ್ದಾಳಿಯನ್ನ ನಡೆಸ್ತಾರೆ. ಅದೇ ರೀತಿಯಾಗಿ ಪ್ರತಿಪಕ್ಷದಲ್ಲಿ ಕುಳಿತು ಸಿದ್ದರಾಮಯ್ಯನವರಿಗೆ ಅನುಭವ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು 2-3 ಚುನಾವಣೆಗೆ ಆಗುವಷ್ಟು ಹಣವನ್ನ ಸಹೋದರರು ಮಾಡಿದ್ದಾರೆ. ಇನ್ನು ನೀವು ಎಷ್ಟು ಹಣ ಪಡೆದಿದ್ದೀರಿ ಅದನ್ನ ತಿಳಿಸಿ ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಲಫಂಗ ರಾಜಕಾರಣ ಮಾಡುತ್ತಿರೋರು ಯಾರು ಅನ್ನೊಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ತಾಕತ್ತಿದ್ರೆ ಕಾಂಗ್ರೆಸ್ನ ಸಚಿವರು ರಾಜೀನಾಮೆ ಕೊಟ್ಟು ಬರಲಿ ಅನ್ನೋ ಒಂದು ಸವಾಲನ್ನ ಕೂಡ ಹಾಕಿರೋದು. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗೂಂಡಾ ಸಂಸ್ಕೃತಿ ಇದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿರೋದು ಮುಖ್ಯಮಂತ್ರಿಗಳಿಗೆ, ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲ ಜಿಲ್ಲೆಗಳಿಗೂ ಹೋದರೆ ಆವಾಗ ನಿಮಗೆ ಬರಪೀಡಿತ ಪ್ರದೇಶಗಳ ಪರಿಸ್ಥಿತಿ ಅರ್ಥ ಆಗುತ್ತೆ. ಈ ದಿಕ್ಕಿನಲ್ಲಿ ತಕ್ಷಣ ಹೋಗಿ ಬನ್ನಿ ಅಂತ ಒತ್ತಾಯ ಮಾಡಿ. ವರ್ಗಾವಣೆ ದಂಧೆ ಸಮ್ಮಿಶ್ರ ಸರ್ಕಾರದಲ್ಲಿ ಇಂಥ ಇಬ್ಬರು ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ವರ ಆಗಿದೆ. ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಬ್ಬ ರೇವಣ್ಣ. ಒಂದು ರೀತಿ ಇಬ್ಬರು ಮುಖ್ಯಮಂತ್ರಿಗಳ ರೂಪದಲ್ಲಿ ನಡ್ಕೋತಾರೆ. ಅದರಲ್ಲಿ ಯಾವ ಮಂತ್ರಿಗಳಿಗೂ ಕೂಡ ಅದನ್ನು ಎದುರಿಸೋಂಥ ಧೈರ್ಯನೂ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಸೇರಿ ಹೇಳ್ತೀನಿ ನಾನು, ಈ ರೀತಿ ಕುಮಾರಸ್ವಾಮಿ ಮತ್ತು ರೇವಣ್ಣ ತಗೊಳ್ತಾ ಇರೋಂಥ ವರ್ಗಾವಣೆಯ ದಂಧೆಗೆ ಇವ್ರು ಯಾರು ಕೂಡ ಬ್ರೇಕ್ ಆಗೋಂಥ ಪರಿಸ್ಥಿತಿಯಲ್ಲಿ ಇವ್ರಿಗಿಲ್ಲ. ಕಾಂಗ್ರೆಸ್ನವ್ರಿಗೆ ಇದನ್ನು ಎದುರಿಸೋಂಥ ಧೈರ್ಯ ಇಲ್ಲ. ಹೀಗಾಗಿ ರಾಜಕೀಯ ವರ್ಗಾವಣೆಗೆ ಕೇವಲ ಜನತಾದಳದ ಇಬ್ಬರು ಮುಖ್ಯಮಂತ್ರಿಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಮಾಡ್ಕೊಳ್ಳಿ, ನಾವು ವಿರೋಧ ಪಕ್ಷವನ್ನು ಇಷ್ಟೇ ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಶೆಟ್ಕರ್. ಮಹೇಶ್, ಒಂದ್ ಕಡೆ ರೈತರಿಂದ ಕ್ಲಾಸು, ಇನ್ನೊಂದ್ ಕಡೆ ಮೈತ್ರಿ ಸರ್ಕಾರದ ವಿರುದ್ಧ ವಾಗ್ದಾಳಿ, ಏನಿತ್ತು ಇವತ್ತು ಈಶ್ವರಪ್ಪನವ್ರದ್ದು? ಈಶ್ವರಪ್ಪನವರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. 2 ತಿಂಗಳ ಹಿಂದೆ ಕೂಡ ಅವರು ಈ ಬರ ಅಧ್ಯಯನ ಕೈಗೊಂಡಿದ್ರು. ಈಗ ಮತ್ತೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೈತರ ಜೊತೆ ಅವರು ವಾಗ್ವಾದ ಕೂಡ ನಡೆದಿದೆ ಮನಗುಳಿ ಹತ್ರ. ಇದಕ್ಕೂ ಮುಂಚೆ ಬೆಳಗ್ಗೆ ಅವರು ಮಾತಾಡಿ ಸಮ್ಮಿಶ್ರ ಸರ್ಕಾರ ಮತ್ತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ರಾಜ್ಯದಲ್ಲಿ ಒಬ್ಬರಲ್ಲ ಇಬ್ರು ಸಿಎಂಗಳಿದ್ದಾರೆ. ಒಬ್ರು HD ಕುಮಾರಸ್ವಾಮಿ, ಮತ್ತೊಬ್ರು HD ರೇವಣ್ಣ.
ಇವರಿಬ್ಬರಿಗೆ ವರ್ಗಾವಣೆ ದಂಧೆ ಹೊರವಾಗಿಬಿಟ್ಟಿದೆ. ಇದನ್ನ ಕಾಂಗ್ರೆಸ್ನವರು ಪ್ರಶ್ನಿಸ್ತಾ ಇಲ್ಲ. ಈ ಕಾಂಗ್ರೆಸ್ನವರು ಮುಖಂಡರು ಪ್ರಶ್ನೆ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಹೆದರ್ಕೊಂಡು ಸುಮ್ಮನಿದ್ದಾರೆ. ಎಲ್ಲಿ ಸರ್ಕಾರ ಹೋಗ್ಬಿಟ್ರೆ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗತ್ತೆ ಅಂತ ಹೇಳಿ ಇಲ್ಲಿ ನಾಯಕರು ಸುಮ್ಮನಿದ್ದಾರೆ. ನಿಮ್ಗೆ ಅಷ್ಟು ಸ್ವಾಭಿಮಾನ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ಅಂತ ಹೇಳಿ ಕಾಂಗ್ರೆಸ್ ಸಚಿವರು ಕೂಡ ಇವರು ಆಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಈಶ್ವರಪ್ಪನವ್ರು ಏನಿದ್ದಾರೆ, ಈ 2 ಸಲ ಏನು ಚುನಾವಣೆ ಆಗುತ್ತೆ, 2 ಸಲ ಚುನಾವಣೆ ಆಗೋ ಹಣವನ್ನ ಈಗಿನ ಸರ್ಕಾರದಲ್ಲಿರುವ ಅಧಿಕಾರದಲ್ಲಿರೋರು ಮಾಡ್ಕೊಂತ ಇದ್ದಾರೆ. ಅವ್ರು ಬರೀ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಾವು ಬಿಜೆಪಿ ಯಾರನ್ನು ಕೂಡ ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಆದ್ರೆ ಅವರಾಗೆ ಬಂದ್ರೆ ನಾವು ಮುಂದೆ ನೋಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಲಪಂಗ ಅಂತ ಶಬ್ದವನ್ನು ಏನು ಮುಖ್ಯಮಂತ್ರಿಗಳು ಬಳಸಿದ್ರು, ಆ ಒಂದು ಪದವನ್ನ ಇದುವರೆಗೆ ಯಾವ ಮುಖ್ಯಮಂತ್ರಿಗಳು ಕೂಡ ಬಳಸಿರ್ಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ಸಿಎಂಗೂ ಕೂಡ ತಮ್ಮ ಮಾತಿನ ಮೇಲೆ ಹಿಡಿತಾ ಇಲ್ಲ ಅಂತ ಹೇಳಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಕುರಿತು ಕೂಡ ಈ ಈಶ್ವರಪ್ಪನವರು ಹರಿಹಾಯ್ದಿದ್ದಾರೆ. ಈ ಸಿದ್ಧಗಂಗಾ ಸ್ವಾಮೀಜಿ ಅವರು ಏನು ಲಿಂಗೈಕ್ಯರಾದ್ರು, ಆ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅಲ್ಲಿ ಕೂತ್ಕೊಂಡಿದ್ರು ಕೂಡ ಈ ಭಾರತ ರತ್ನ ಕೊಡ್ಸಕ್ಕಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಸಿದ್ದರಾಮಯ್ಯನವರು ಶವದೊಂದಿಗೆ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಹೇಳಿದ್ದಾರೆ. ಧನ್ಯವಾದ ಮಾಹಿತಿಗಾಗಿ ಮಹೇಶ್.